ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ದೇವರ ವಾಕ್ಯವನ್ನು ನಾವು ತೆಗೆಯೋಣ. ಕೀರ್ತನೆ 17ನೇ ಅಧ್ಯಾಯ 3ನೇ ವಚನ. ದೇವರ ವಾಕ್ಯ ಹೇಳ್ತದೆ, ನೀನು ನನ್ನ ಹೃದಯವನ್ನು ಪರೀಕ್ಷಿಸಿದರು, ರಾತ್ರಿಯ ವೇಳೆ ವಿಚಾರಿಸಿದರು, ನನ್ನನ್ನು ಪುಟಕ್ಕೆ ಹಾಕಿ ಶೋಧಿಸಿದರು, ಯಾವ ದುರಾಲೋಚನೆಯಾದರೂ ನನ್ನಲ್ಲಿ ದೊರೆಯುವುದಿಲ್ಲ, ನನ್ನ ಬಾಯಿಯಲ್ಲಿಯೂ ತಪ್ಪಿಲ್ಲ ಎನ್ನುವುದಾಗಿ ಹೇಳುವಂಥದ್ದು ನೋಡ್ತೇವೆ. ಈ ದಿನದಲ್ಲಿ ಕರ್ತನಲ್ಲಿ ಪ್ರಿಯರೇ, ಯಾರೇ ಆಗಿರಬಹುದು, ನಮ್ಮ ಹೃದಯದಲ್ಲ ಅಲ್ಲದೇ ನಮ್ಮ ಬಾಯಲ್ಲಿ ಹೊರಡುವಂತಹ ಮಾತುಗಳು ಅನೇಕ ಆವರ್ತಿ ಏನಂದರೆ ತಪ್ಪಾದದ್ದಾಗಿರ್ಬೋದು, ಅಥವಾ ತಿಳಿಲಾರ್ದನೇ ನಾವು ಆಡಿರುವಂತಹ ಮಾತುಗಳು, ಮನನೊಯಿಸುವಂತಹ ಮಾತುಗಳು ಆಡಿರಬಹುದು. ಇಲ್ಲ ಅಂದಾಗಿ ನಾವು ಹೇಳಲಿಕ್ಕೆ ಸಾಧ್ಯವಿಲ್ಲ. ಆದರೆ ದೇವರ ವಾಕ್ಯದಲ್ಲಿ ಕೀರ್ತನೆಗಾರನು ಹೇಳ್ತಾನೆ ಏನಂದರೆ, ಈಗೋ ದೇವ, ನೀನು ನನ್ನ ಹೃದಯವನ್ನು ಪರೀಕ್ಷಿಸಿದರೂ, ರಾತ್ರಿ ವೇಳೆಯಲ್ಲಿ ವಿಚಾರ ಮಾಡಿದ್ರೂ ಸಹ, ನಾನು ಒಬ್ಬಂಟಿಗನಾಗಿ ಮಲಗಿರುವಂತಹ ರಾತ್ರಿ ಸಮಯದಲ್ಲಿ ಸಹ ನನ್ನ ಹೃದಯದಲ್ಲಿ ಯಾವ ಕೆಟ್ಟ ಆಲೋಚನೆ ಬಂದಿಲ್ಲ ಎನ್ನದಾಗಿ ದೃಢವಾಗಿ ಹೇಳುವಂಥದ್ದು ನಾವು ನೋಡ್ತೇವೆ. ದೇವರೇ, ನನ್ನನ್ನು ಪುಟಕ್ಕೆ ಹಾಕಿ ನನ್ನನ್ನು ಪುಟಕ್ಕೆ ಹಾಕಿ ಶೋಧಿಸಿದರೆ ಯಾವ ದುರಾಲೋಚನೆಯಾದರೂ ನನ್ನಲ್ಲಿ ಇಲ್ಲ, ಮತ್ತು ನನ್ನ ಬಾಯಿಯಲ್ಲಿ ಯಾವುದೊಂದು ಕೆಟ್ಟದಾದ ಮಾತುಗಳು ಇಲ್ಲ ಎಂಬುದಾಗಿ ನಾವು ಗಮನಿಸ್ತೇವೆ. ಕರ್ತನಲ್ಲಿ ಪ್ರಿಯರೇ, ನಮ್ಮ ದುರಾಲೋಚನೆಗಳು, ನಮ್ಮ ಕೆಟ್ಟದಾದಂತಹ ಮನಸ್ಸಿನ ಭಾವನೆಗಳು ಯಾರಿಗಾದರೂ ಮರೆಯಾಗಿರಬಹುದು, ಈ ಲೋಕದ ಜನರಿಗೆ ಮರೆಯಾಗಿರಬಹುದು. ಎದುರಿರುವಂತಹ ವ್ಯಕ್ತಿಗೆ ನಾನು ಕೊಲೆ ಮಾಡ್ತೇನೆ ನಾಳೆಂದಾಗಿ ಅವನಿಗೆ ತಿಳಿಲಿಕ್ಕಿಲ್ಲ, ನಾನು ಅವನ ಹಿಂದೆ ಎಷ್ಟೆಲ್ಲ ಮಾತಾಡಿದ್ದೇನೆ ಅನ್ನೋದಾಗಿ ಅವನಿಗೆ ಗೊತ್ತಿರಲಿಕ್ಕಿಲ್ಲ. ಆದರೆ ನಿನ್ನ ಹೃದಯವನ್ನು ಗಮನಿಸುವಂತಹ ದೇವರು, ನಿನ್ನ ಸೃಷ್ಟಿಕರ್ತನಾದ ದೇವರು ಈ ದಿನ ಹೇಳ್ತಾನೆ, ನಾನು ಅದನ್ನು ನೋಡ್ತಲಿದ್ದೇನೆ ಎಂಬುದಾಗಿ. ಈ ಕಾರಣದಿಂದ ಒಂದು ದೃಢವಾದ ಪ್ರಾರ್ಥನೆ ನಾನು ಮಾಡಬೇಕಾಗಿದೆ ಅವನ ಹಾಗೆ. ದೇವರೇ, ನನ್ನಲ್ಲಿ ಯಾವುದೇ ಒಂದು ಕಪಟ ಇಲ್ಲ ಎಂದಾಗ ಅವನು ಹೇಳುವ ಹಾಗೆ, ದೇವರೇ ನನ್ನಲ್ಲಿ ಸಹ ಕಪಟ ಇಲ್ಲದೆ ಇರ್ತಕ್ಕಂತಹ ಜೀವಿತ ನನ್ನ ಕೊಡು. ಇವನು ಯಾವ ರೀತಿಯಲ್ಲಿ ದೇವರೇ ನನ್ನಲ್ಲಿ ಏನು ತಪ್ಪಿಲ್ಲ ಎಂದಾಗ ಹೇಳ್ತಾನಲ್ಲ, ಅಂಥ ರೀತಿಯಲ್ಲಿ ನಾನು ಹೇಳಬೇಕು, ದೃಢವಾಗಿ ಹೇಳಬೇಕು. ದೇವರೇ, ನಾನು ತಪ್ಪಿಲ್ಲದವನಾಗಿ ನಡೆದುಕೊಂಡಿದ್ದೇನೆ. ದೇವ, ದುರಾಲೋಚನೆ ನನ್ನಲ್ಲಿ ಇಲ್ಲ. ನಾನು ರಾತ್ರಿಯ ಒಂದೊಂದು ಜಾವದಲ್ಲಿ ಸಹ ನಿನ್ನನ್ನು ನೆನಪು ಮಾಡಿಕೊಂಡಿದ್ದೇನೆ ಹೊರತು ಯಾವುದೊಂದು ದುರಾಲೋಚನೆಯನ್ನು ಮಾಡಲಿಲ್ಲ, ಯಾವುದೊಂದು ಕೆಟ್ಟ ಒಂದು ಆಲೋಚನೆಗಳು, ವಿಚಾರಗಳು ನನ್ನ ತಲೆಯಲ್ಲಿ ಹೊಳೆಯಲಿಲ್ಲ ಅನ್ನೋದಾಗಿ. ಕರ್ತನಲ್ಲಿ ಪ್ರಿಯರೇ, ಹಾಗಾಗುವಂತೆ ಕರ್ತನು ನಮ್ಮೆಲ್ಲರಿಗೂ ಶುಭವನ್ನು, ಕೃಪೆಯನ್ನು ಅನುಗ್ರಹ ಮಾಡಿ. ಆಮೇನ್. ಹಲ್ಲೆಲೂಯಾ.